ಹೊಸಹಳ್ಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿಜಯನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀರಾಮನವಮಿ ಬೃಹತ್ ಶೋಭಾ ಯಾತ್ರೆ ಆಯೋಜಿಸಲಾಗಿದ್ದ ಶ್ರೀರಾಮನವಮಿಯ ಕಾರ್ಯಕ್ರಮವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ತಂಪು ಪಾನಕ, ನೀರ್ಮಜ್ಜಿಗೆ ಹಾಗೂ ವ್ಯವಸ್ಥೆ ಮಾಡಲಾಗಿತ್ತು. ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಮನವಮಿಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಸಿವು ನೀಗಿಸುವ ಇಂತಹ ಸಮಾಜಮುಖಿ ಕಾರ್ಯಗಳು ಅಭಿನಂದನೀಯ. ಪ್ರಯುಕ್ತ ಕಳೆದ ವಿಜಯನಗರದಲ್ಲಿ ಕಳೆದ 11 ವರ್ಷದಿಂದ ಶೋಭಾಯಾತ್ರೆ ಅಂತ ಶುರು ಮಾಡಿದ್ದೀವಿ. ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ವಿಜಯನಗರದಲ್ಲೇ ಬಜರಂಗದಳ ವತಿಯಿಂದ ಶುರು ಮಾಡಿದ್ದು. ಇವತ್ತಿನ ದಿನ ಏನು ಅರವಣಿಕೆ ಕಾರ್ಯಕ್ರಮದಲ್ಲಿ ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಲ್ಪನೆಯಲ್ಲಿ ಹಿರಿಯರು ಮಾಡ್ಕೊಂಡ್ ಬಂದಿದ್ದ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ವಿ. ನಿನ್ನೆ ಪ್ರತಿಷ್ಠಾಪನೆ ಮಾಡಿ ಶ್ರೀರಾಮಚಂದ್ರನ ಇವತ್ತು ಪಾಟ್ಕಮನಿಗೆ ನಾಳೆ ಸಾಯಂಕಾಲ 5 ಗಂಟೆಗೆ ವಿಜಯನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಏನು ಊರು ಒಳಗಡೆ ಮೆರವಣಿಗೆ 7-8 ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಇಂತಿ ವಿಗ್ರಹಗಳನ್ನೆಲ್ಲ ಮೆರವಣಿಗೆ ಮಾಡಿಕೊಂಡು 6 ಗಂಟೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಶಿವಾನಂದ ಸ್ವಾಮೀಜಿ ಗದಗದಿಂದ ಸ್ವಾಮೀಜಿ ಅವ್ರು ಬಂದು ಅವ್ರ ಆಶೀರ್ವಚನ ಇರುತ್ತೆ. ಹಾಗೆ ಪ್ರತಾಪ್ ಸಿಂಹ ಮಾಜಿ MP ಮೈಸೂರು ಅವರು ಕೂಡ ಅವರ ದಿಕ್ಸೂಚಿ ಭಾಷಣವನ್ನ ಮಾಡಿಸಿದ್ದೇವೆ. ಅದಾದ್ಮೇಲೆ ಇಡೀ ವಿಜಯನಗರ ಕಳೆದ ರಾತ್ರಿ 10ರಿಂದ 11 ಗಂಟೆವರೆಗೂ ಬೃಹತ್ ಶೋಭಾಯಾತ್ರೆ, ಅದರಲ್ಲಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು. ಸ್ಥಳೀಯರು BJP MLA ಕ್ಯಾಂಡಿಡೇಟ್ ಆಗಿದ್ರು ರವೀಂದ್ರ ಅವರು, ಡಾಕ್ಟರ್ ರಾಜೀವ್, ಆ ರೀತಿ ಎಲ್ಲ ಕಾರ್ಪೊರೇಟ್ಗಳು ಬಂದು ಹೋಗಿದ್ದಾರೆ. ನಾಳೆಗೂ ಕೂಡ ಎಲ್ಲರೂ ಬಂದಿದ್ದಾರೆ.